ಕೃಷ್ಣದೇವರಾಯ ವ್ಯಾಸರಾಯರ ಮುಂದೆ ಆ ಗ್ರಂಥವನ್ನು ಇಡುತ್ತಾನೆ. ಇಟ್ಟು, ಸ್ವಾಮಿ, ಈ ತರಹ ಕಠಿಣವಾದಂತಹ ಒಂದು ಗ್ರಂಥ ಬಂದಿದೆ, ಈ ಗ್ರಂಥಕ್ಕೆ ನೀವು ಖಂಡನವನ್ನು ಬರೆದು ವಾಪಸ್ ಕಳಿಸಬೇಕು ಆ ಒಡಿಸ್ಸಾ ರಾಜ್ಯಕ್ಕೆ ಅಂತ ಹೇಳಿ ಕೃಷ್ಣದೇವರಾಯ ಹೇಳ್ತಾನೆ. ಆ ಗ್ರಂಥವನ್ನು ವ್ಯಾಸರಾಯರು ಕೈಯಿಂದ ಮುಟ್ಟೋದು ಸಹಿತ ಇಲ್ಲಂತೆ. ಅದನ್ನು ಪಕ್ಕದಲ್ಲಿರುವಂತಹ ಒಬ್ಬ ಶಿಷ್ಯನಿಗೆ ಕೊಟ್ಬಿಡ್ತಾರಂತೆ ವ್ಯಾಸರು. ನೀನ್ ತಗೋ ಅದನ್ನ ಅಂತ ಹೇಳಿ ಕೊಟ್ಟು ಅದನ್ನ ಓದ್ತಾ ಹೋಗು ಅಂತ ಅಂತಾರಂತೆ ವ್ಯಾಸರಾಯರು. ಆ ಶಿಷ್ಯ ಅದನ್ನ ಓದ್ತಾ ಹೋಗಬೇಕು, ಅದಕ್ಕೆ ವ್ಯಾಸರಲ್ಲಿ ಖಂಡನ ಬರಿತಾ ಹೋಗಬೇಕು. ಈ ರೀತಿಯಾಗಿ ಒಂದು ಮುಹೂರ್ತ ಮಾತ್ರ ಅಂತ ಉಲ್ಲೇಖ ಮಾಡ್ತಾರೆ ಸೋಮನಾಥ ಕವಿಗಳು. ಒಂದು ಮುಹೂರ್ತ ಎಂಬುವ ಶಬ್ದಕ್ಕೆ ಸುಮಾರು 48 ನಿಮಿಷ. ಆ ಮುಕ್ಕಾಲು ತಾಸಿನ ಒಳಗೆ ಇಡೀ ಗ್ರಂಥಕ್ಕೂ ಕೂಡ ವ್ಯಾಸರಾಯರು ಖಂಡನವನ್ನು ಬರೆದು ವಾಪಸ್ ಕಳಿಸ್ಬಿಡ್ತಾರಂತದನ್ನ. 1 ತಿಂಗಳು ಸಮಯಾವಕಾಶವನ್ನು ಕೇಳಿದರೆ ವ್ಯಾಸರಾಯರು ಮುಕ್ಕಾಲೇ ತಾಸಲ್ಲಿ ಅದಕ್ಕೆ ಎಲ್ಲದಕ್ಕೂ ಖಂಡನವನ್ನು ಬರೆದು ವಾಪಸ್ ಕಳಿಸ್ತಾರೆ. ಅದನ್ನು ನೋಡಿ ಗಾಬರಿಯಾಗಿ ಇನ್ನೊಮ್ಮೆ ಆ ಒಡಿಸ್ಸಾ ರಾಜ್ಯ ವಿಜಯನಗರ ಸಾಮ್ರಾಜ್ಯದ ತಂಟೆಗೆ ಬಂದಿಲ್ಲ ಅಂತ ಹೇಳಿ ಸೋಮನಾಥ ಕವಿಗಳು ಉಲ್ಲೇಖವನ್ನು ಮಾಡ್ತಾರೆ.